ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಆಫ್ಟರ್ ಮೈ ಡೆಲಿವರಿ ನಾನು ಈ ವ್ಲಾಗ್ನ ಮಾಡ್ತಾ ಇರೋದು. ಸೊ ನನ್ನ ಮಗಳಿಗೆ ಒನ್ ಮಂತ್ ಕಂಪ್ಲೀಟ್ ಆಗಿದೆ. ಸೊ ಆ್ಯಕ್ಚುಲಿ ನಾನು ಫಸ್ಟ್ ಟ್ರೈಮಿಸ್ಟರ್ ಆ್ಯಂಡ್ ಸೆಕೆಂಡ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ ಜರ್ನಿನ ಹಾಕಿದ್ದೆ. ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಐ ಗಾಟ್ ಇನ್ ಟು ಲೇಬರ್. ಸೊ ತಡ ಮಾಡೋದು ಬೇಡ ಅಂತ, ತುಂಬ ಲೇಟ್ ಮಾಡೋದು ಬೇಡ ಅಂತ ಈಗ ಅಟ್ಲೀಸ್ಟ್ ವ್ಲಾಗ್ ಮಾಡೋಣ, ಥರ್ಡ್ ಟ್ರೈಮಿಸ್ಟರ್ ರೀಕ್ಯಾಪ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಆ್ಯಂಡ್ ನನ್ನ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಏನೇನಾಯಿತು, ಯಾವ್ಯಾವ ಸ್ಕ್ಯಾನ್ಸ್ ಆಯಿತು, ನನ್ನ ಡೆಲಿವರಿ ಪೇನ್ ಬರೋವರೆಗೂ ನಾನೇನೇನು ಮಾಡಿದೆ ಅಂತೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಥರ್ಡ್ ಟ್ರೈಮಿಸ್ಟರ್ ಅಂದರೆ ಲಾಸ್ಟ್ 3 ತಿಂಗಳು ಆಫ್ ಪ್ರೆಗ್ನೆನ್ಸಿ ಜರ್ನಿ, ಅಂದರೆ 7th 8th 9th ಮಂತ್ ಏನಿದೆ ಅದನ್ನು ಥರ್ಡ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಸೊ ನಂದು ಡಿಸೆಂಬರ್ 15th ಮಾರ್ಚ್ 15th ದಟ್ ವಾಸ್ ಮೈ ಫೇಸ್ 7th 8th 9th ಮಂತ್. 28 ವೀಕ್ಸ್ ಏನಿದೆ ಅಲ್ಲಿಂದ ಶುರುವಾಗಿ 40th ವೀಕ್ ತನಕನೂ ಹೋಗುತ್ತೆ ಥರ್ಡ್ ಟ್ರೈಮಿಸ್ಟರ್ ಬಂದುಬಿಟ್ಟು. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೆಲ್ದಿ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಬಗ್ಗೆ ಮಾತಾಡೋಣ. ನಾನು ಹೇಳ್ದಂಗೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ 1 kg ಜಾಸ್ತಿ ಆಗಿದೆ, ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ 5 kg ಜಾಸ್ತಿ ಆಗಿದೆ. ಅಗೇನ್ ನನ್ನ ಥರ್ಡ್ ಟ್ರೈಮಿಸ್ಟರ್ ಎಂಡ್ ಆಫ್ ದ ಥರ್ಡ್ ಟ್ರೈಮಿಸ್ಟರ್ ಐ ವಾಸ್ 5 kg ಮತ್ತು ಜಾಸ್ತಿ ಆಗಿದೆ, ಅಂದರೆ 56ಇಂದ 57 ಆಗಿದೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ. ಆ್ಯಂಡ್ ಸೆಕೆಂಡ್ ಟ್ರೈಮಿಸ್ಟರ್ ಮುಗಿಯೋಷ್ಟೊತ್ತಿಗೆ 62 ಆಗಿದೆ. ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ ಮುಗಿಯೋಷ್ಟೊತ್ತಿಗೆ 67 ಆಗಿದೆ. ಸೊ ನಾನು 11 kg ಜಾಸ್ತಿ ಆಗಿದೆ, ವಿಚ್ ಇಸ್ ಹೆಲ್ದಿ, ವೆರಿ ಹೆಲ್ದಿ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಅಂತಲೇ ಹೇಳ್ಬೋದು. ನನಗೆ 7th ಮಂತಲ್ಲಿ ಡಾಕ್ಟ್ರು ಬೂಸ್ಟ್ರಿಕ್ ಅನ್ನೋ ಇಂಜೆಕ್ಷನ್ ಹಾಕಬೇಕು ಅಂತ ಹೇಳಿದ್ರು. ಸೊ ಬೂಸ್ಟ್ರಿಕ್ಸ್ ಹಾಕ್ಸ್ಕೊಂಡೆ ನಾನು 7th ಮಂತಲ್ಲಿ. ಊಫಿಂಗ್ ಕಾಫ್ ಇಂದ ಪ್ರೊಟೆಕ್ಟ್ ಮಾಡ್ತೀವಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಟುಸಿಸ್. ಇದರಿಂದ ಪ್ರೊಟೆಕ್ಷನ್ ಸಿಗೋಕ್ಕೆ ಈ ಬೂಸ್ಟ್ರಿಕ್ಸ್ನ ಹಾಕ್ತಾರೆ. ಆಲ್ಸೋ ಬೇಬೀಸ್ ಆರ್ ವೆರಿ ಸ್ಮಾಲ್, ನ್ಯೂ ಬಾರ್ನ್ಸ್ಗೆ ಇಂಜೆಕ್ಷನ್ ತೊಗೊಳ್ಳೋ ಅಷ್ಟು ಕೆಪಾಸಿಟಿ ಇರಲ್ಲ, ವ್ಯಾಕ್ಸಿನೇಷನ್ಸ್ ತೊಗೊಳ್ಳೋ ಅಷ್ಟು ಕೆಪಾಸಿಟಿ ಇರಲ್ಲ ಆಚೆ ಬಂದ ತಕ್ಷಣ. ಸೊ ಆಚೆ ಬಂದು ಕೆಲವು ದಿನಗಳ ಮಟ್ಟಿಗೆ ಅಥವಾ ಕೆಲವು ಮಂತ್ಸ್ ಮಟ್ಟಿಗೆ ಅದಕ್ಕೆ ಪ್ರೊಟೆಕ್ಷನ್ ಸಿಗಲಿ ಅಂತ ಮದರ್ಸ್ಗೆ 27 to 36 ವೀಕ್ಸ್ ಒಳಗೆ ಈ ಬೂಸ್ಟ್ರಿಕ್ಸ್ ಇಂಜೆಕ್ಷನ್ಸ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ದಿಸ್ ಇಸ್ ದ ರೀಸನ್ we take Boostrix injection. So during pregnancy when we take this Boostrix injection, ನಮ್ಮ ಬಾಡಿಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಟಿಬಾಡೀಸ್ ನಮ್ಮ ಬಾಡಿಲಿ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ಪ್ಲೆಸೆಂಟಾಯಿಂದ ಮಗುಗೆ ಪಾಸ್ ಆಗುತ್ತೆ. ಸೊ ನ್ಯೂ ಬಾರ್ನ್ ಬೇಬೀಸ್ ಆಚೆ ಬಂದ ತಕ್ಷಣ ವ್ಯಾಕ್ಸಿನೇಷನ್ ತೊಗೊಳ್ಳೋ ಕೆಪಾಸಿಟಿ ಇರಲ್ಲ. ಸೊ ನಮ್ಮ ಬಾಡಿಲಿ ಏನು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿದೆ ಅದು ಪ್ಲೆಸೆಂಟಾಯಿಂದ ಪಾಸ್ ಆಗಿ ಮಕ್ಳಿಗೆ ಹೋಗುತ್ತೆ. ಸೊ ದೇ ಫೈಟ್ ಅಗೇನ್ಸ್ಟ್ ಎನಿ ಇನ್ಫೆಕ್ಷನ್ಸ್ ಆರ್ ಅವರ್ ಬೇಬಿ ಈಸ್ ಬಾರ್ನ್ ವಿತ್ ಪ್ರೊಟೆಕ್ಷನ್ ಫಾರ್ ದ ಫಸ್ಟ್ ಫ್ಯೂ ಮಂತ್ಸ್ ಆಫ್ ಲೈಫ್ ಅನ್ಬೋದು. ಆಮೇಲೆ 6th ವೀಕ್ಸಿಂದ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಏನು ಅವಶ್ಯಕತೆ ಇರೋಲ್ಲ. ಸೊ ಅಲ್ಲಿವರೆಗೂ ನಮ್ಮ ಬಾಡಿಲಿ ಏನು ಪ್ರೊಡ್ಯೂಸ್ ಆಗಿದೆ ಆ ಆ್ಯಂಟಿಬಾಡೀಸೇ ಮಕ್ಕಳಿಗೆ ಪ್ರೊಟೆಕ್ಷನ್. ಸೊ ಆ್ಯಂಡ್ ನೆಕ್ಸ್ಟ್ ನನಗೆ ಡಾಕ್ಟರ್ ಹೇಳಿದ್ದು ಫೆಬ್ 2 ಅಂತ ಅನಿಸುತ್ತೆ. ಫೆಬ್ 2 ನನಗೆ ಡಾಕ್ಟರ್ ಬರ್ಕೊಟ್ಟಿದ್ದು ಗ್ರೋತ್ ಸ್ಕ್ಯಾನ್ ಮಾಡಿಸಿ ಅಂತ ಬರ್ಕೊಟ್ಟಿದ್ರು. ನನಗೆ ಡಾಕ್ಟರ್ ನೆಕ್ಸ್ಟ್ ಬರ್ಕೊಟ್ಟಿದ್ದು ಗ್ರೋತ್ ಸ್ಕ್ಯಾನ್ನ ನಾವು ಥರ್ಡ್ ಟ್ರೈಮಿಸ್ಟರ್ ಸ್ಕ್ಯಾನ್ ಅಂತಲೂ ಕರಿತೀವಿ. ಸೊ ಈ ಗ್ರೋತ್ ಸ್ಕ್ಯಾನಲ್ಲಿ ನನಗೆ ಹೇಳ್ತೀನಿ. ಗ್ರೋತ್ ಸ್ಕ್ಯಾನಲ್ಲಿ ಹಾರ್ಟ್ ರೇಟ್ ಎಷ್ಟು ಬಂದಿತ್ತು ಅಂದರೆ 148 BPM. ಅಗೇನ್ 148 ಬಂದಿತ್ತು ನನಗೆ. ಯಾವುದೋ ಒಂದು ಸ್ಕ್ಯಾನಲ್ಲೂ ಸೇಮ್ 148 ಇತ್ತು. ಆ್ಯಂಡ್ ಇದರಲ್ಲಿ ನನಗೆ ಅಕಾರ್ಡಿಂಗ್ ಟು ದ ಸ್ಕ್ಯಾನ್, ಆ್ಯಕ್ಚುಲಿ ನಾನು ಈ ಸ್ಕ್ಯಾನ್ ಮಾಡಿಸಿದಾಗ ನನಗೆ 32 ವೀಕ್ಸ್ ಇತ್ತು. ಬಟ್ ಅಕಾರ್ಡಿಂಗ್ ಟು ದ ರಿಪೋರ್ಟ್ ನನಗೇನು ಬಂದಿತ್ತು ಅಂದರೆ 34 ವೀಕ್ಸ್ 2 days ಗೆಸ್ಟೇಷನಲ್ ಏಜ್ ಬಂದಿತ್ತು. ದ್ಯಾಟ್ ಮೀನ್ಸ್ ಬೇಬಿ ಹ್ಯಾಸ್ ಗ್ರೋನ್ ವೆಲ್ ಅಂತ ಅಂತೆ. ಅಲ್ಲಿ ನನ್ನ ಬೇಬಿ ವೇಟ್ ಬಂದ್ಬಿಟ್ಟು 2 to 74 grams ಅಂತ, ಅಂದರೆ 2.25 kg ಮೇಲೆ ಇತ್ತು. ಸೊ ದ್ಯಾಟ್ ವಾಸ್ ಇಟ್. ಆ್ಯಂಡ್ ಪ್ಲೆಸೆಂಟಾ ಇಸ್ ಅಲಾಂಗ್ ದ ರೈಟ್ ಲ್ಯಾಟ್ರಲ್ ವಾಲ್, ನಾಟ್ ಲೋ ಲೇಯಿಂಗ್ ಅಂತ ಬಂದಿದೆ. ಆ್ಯಂಡ್ ಪ್ರೆಸೆಂಟೇಷನ್ ಬಂದ್ಬಿಟ್ಟು ಸೆಫಾಲಿಕ್ ಅಂತೆಲ್ಲ ಮಗು ಪೊಸಿಷನ್ಸ್ ಬಗ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಮೈನ್ ವಾಸ್ ಸೆಫಾಲಿಕ್ ಅಂದರೆ ತಲೆ ಕೆಳಗೆ ಕಾಲು ಮೇಲೆ ಇತ್ತು, ಉಲ್ಟಾ. ಸೊ ದ್ಯಾಟ್ ವಾಸ್ ಇಟ್. ಆ್ಯಂಡ್ ಅಂಬೆಲಿಕಲ್ ಕಾರ್ಡ್ ಬಗ್ಗೆ ಬರುತ್ತೆ ಇದರಲ್ಲಿ, ಅಂದರೆ ಮಗು ಕುತ್ತಿಗೆಗೆ ಅಂಬೆಲಿಕಲ್ ಕಾರ್ಡ್ ಸುತ್ಕೊಂಡಿದೆಯಾ ಇಲ್ವಾ, ನಾರ್ಮಲ್ ಆಗಿದೆಯಾ ಅಂತ ಬರುತ್ತೆ. ನೋ ಕಾರ್ಡ್ ರೌಂಡ್ ದ ನೆಕ್ ಅಟ್ ದ ಟೈಮ್ ಆಫ್ ಸ್ಟಡಿ ಅಂತ ಬಂದಿದೆ. ಆ್ಯಂಡ್
ಫೀಟಲ್ ಮೂಮೆಂಟ್ಸ್ ಬಗ್ಗೆ ಕೊಟ್ಟಿರ್ತಾರೆ, ಫಿಟಲ್ ಟೋನ್ ಬಗ್ಗೆ ಕೊಟ್ಟಿರ್ತಾರೆ, ಫಿಟಲ್ ರೆಸ್ಪಿರೇಷನ್ ಬಗ್ಗೆ ಕೊಟ್ಟಿರ್ತಾರೆ, ಫೀಟಲ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ, ಆ್ಯಂಡ್ ಬಯೋಫಿಸಿಕಲ್ ಪ್ರೊಫೈಲ್ ಸ್ಕೋರ್ ಕೂಡ ಕೊಟ್ಟಿರ್ತಾರೆ. ಐ ಗಾಟ್ 8/8 ಅಂತ ಇದೆ. ಐ ಡೋಂಟ್ ನೋ ವಾಟ್ ಇಸ್ ದ್ಯಾಟ್. 8/8 ಅಂತ ಇದೆ. ಆ್ಯಂಡ್ ಇದೆಲ್ಲ ಗ್ರೋತ್ ಸ್ಕ್ಯಾನಲ್ಲಿ ಹೆಂಗಿದೆ ಎಲ್ಲ ಮಗು ಅಂತ ತಿಳ್ಕೊಳ್ಳೋಕ್ಕೆ. ಆಫ್ಟರ್ ಗ್ರೋತ್ ಸ್ಕ್ಯಾನ್ ನನ್ನ ಡಾಕ್ಟರ್ ನಂಗೆ ಹೇಳಿದ್ದು ಎವ್ರಿ 15 ಡೇಸ್ ನಿಮಗೆ ಕನ್ಸಲ್ಟೇಷನ್ ಇರುತ್ತೆ, ಚೆಕಪ್ಸ್ ಇರುತ್ತೆ. ಸೊ ಇನ್ನೇನು ಡೆಲಿವರಿ ಹತ್ತಿರ ಬರ್ತಾ ಇದೆ ಅಲ್ವಾ, ಸೊ ಅದಕ್ಕೆ ಎವ್ರಿ 15 ಡೇಸ್ ನೀವು ಒನ್ಸ್ ಬರಬೇಕು, ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗೆ ಹೋಯಿತು. ಎವ್ರಿ 15 ಡೇಸ್ ಐ ವಾಸ್ ಗೋಯಿಂಗ್. ಎವ್ರಿಥಿಂಗ್ ವಾಸ್ ನಾರ್ಮಲ್. ಹಾರ್ಟ್ ಬೀಟ್ ಆಗಿರ್ಬೋದು ಎಲ್ಲನೂ ಚೆಕ್ ಮಾಡ್ತಾಯಿದ್ರು. ಸೊ ಎವ್ರಿಥಿಂಗ್ ವಾಸ್ ನಾರ್ಮಲ್. ಎವ್ರಿ 15 ಡೇಸ್ ಚೆಕಪ್ಸ್ ನಡೀತಾ ಇತ್ತು. ಆ್ಯಂಡ್ ಡಾಕ್ಟರ್ ನನಗೆ ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ಡೇಟ್ ಕೊಟ್ಟಿದೆ, ಅಂದರೆ ಮಾರ್ಚ್ 9th ಡಾಪ್ಲರ್ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು. ಈ ಡಾಪ್ಲರ್ ಸ್ಕ್ಯಾನಲ್ಲಿ ನಮ್ಮ ಫ್ಲೂಯಿಡ್ ಎಷ್ಟಿದೆ, ನಮ್ಮ ಬೇಬಿ ವೆಯ್ಟ್ ಎಷ್ಟಿದೆ ಎಲ್ಲನೂ, ಸರ್ವಿಕ್ಸ್ ಓಪನಿಂಗ್ ಆಗಿದೆಯಾ ಅಥವಾ ಲಿಕ್ವಿಡ್ ಎಷ್ಟಿದೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಎಷ್ಟಿದೆ, ಬೇಬಿ ವೆಯ್ಟ್ ಎಷ್ಟಿದೆ ಅಂತೆಲ್ಲ ಗೊತ್ತಾಗುತ್ತೆ. ಸೊ ಡಾಪ್ಲರ್ ಸ್ಕ್ಯಾನ್ ನನಗೆ ಮಾರ್ಚ್ 9th ಬರ್ಕೊಟ್ಟಿದ್ರು. ಆ್ಯಂಡ್ ಸೊ ಅಷ್ಟರೊಳಗೆ ಸೀಮಂತ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು 26th ಫೆಬ್ರವರಿ ನನ್ನ ಸೀಮಂತ ಮಾಡಿದೆ. ಅಂದರೆ 9th ಮಂತ್, ಫೆಬ್ರವರಿ 15th 9th ಮಂತ್ ಸ್ಟಾರ್ಟ್ ಆಯ್ತಲ್ಲ. ಸೊ 26th ನಮಗೆ ಡೇಟ್ ಸಿಕ್ಕಿದ್ದಿತ್ತು. ಸೊ 26th ನನ್ನ ಸೀಮಂತ ಮುಗೀತು. ಅದಾದಮೇಲೆ ಇನ್ನೇನು ಮಾರ್ಚ್ 9th ನಾನು ಡಾಪ್ಲರ್ ಸ್ಕ್ಯಾನ್ ಮಾಡಿಸ್ಬೇಕಾಗಿತ್ತು. ಬಟ್ ಡಾಪ್ಲರ್ ಸ್ಕ್ಯಾನ್ ಮಾಡ್ಸೋಕ್ಕಿಂತ ಮುಂಚೆನೇ ನನಗೆ ಲೇಬರ್ ಪೇಯ್ನ್ ಸ್ಟಾರ್ಟ್ ಆಯಿತು. ಅದು ಹೇಳ್ತೀನಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ. ನಾನು ಎಲ್ಲ ಸ್ಕ್ಯಾನ್ಸ್ ಮಾಡಿಸಿದ್ದು ಡೆಲ್ಟಾ ಸ್ಕ್ಯಾನ್ಸಲ್ಲಿ ಕಲರ್ ಡಾಪ್ಲರ್, ದಿಸ್ ಇಸ್ ದ ಸ್ಕ್ಯಾನ್ ದೇ ಟೋಲ್ಡ್ ಮೀ ಟು ಡೂ. ಬಟ್ 9th ಮಾಡಿಸ್ಬೇಕಾಗಿದ್ದು ಅವತ್ತು ಫ್ರೈಡೇ, ಅಂದರೆ ಫ್ರೈಡೇ ಬೆಳಗಿನ ಜಾವ 2 AM ಇಂದ 2 AM ಇಂದ ಅಲ್ಲ, ಅದಕ್ಕೆ ಮುಂಚೆನೇ ಸ್ಟಾರ್ಟ್ ಆಗಿತ್ತು. ಬಟ್ ನನಗೆ ಎಚ್ಚರ ಆಗಿದ್ದು 2 AM ಎವ್ರಿ ಹಾಫ್ ಆನ್ ಅವರ್ ನನಗೆ ಲೇಬರ್ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ಎವ್ರಿ ಹಾಫ್ ಆನ್ ಅವರ್ ಬರ್ತಿದೆ ಅಲ್ಲ, ಇದು ಲೇಬರ್ ಪೇಯ್ನ ಏನು ಅಂತ ನನಗೂ ಗೊತ್ತಿಲ್ಲ, ಬಿಕಾಸ್ ನನಗೂ ಹೊಸ್ತು ಇದು. ಎವ್ರಿ ಹಾಫ್ ಆನ್ ಅವರ್ ಲೇಬರ್ ಪೇಯ್ನ್ ಸ್ಟಾರ್ಟ್ ಆಯ್ತಲ್ಲ, ಹಾಗೆ ಮಲಗಿದೆ. 3 o'clockಗೇನೋ ಜಾಸ್ತಿ ಆಯಿತು, ಪೇಯ್ನ್ ಜಾಸ್ತಿ ಬರೋಕ್ಕೆ ಶುರು ಆಯಿತು. ಬಟ್ ಎವ್ರಿ ಹಾಫ್ ಆನ್ ಅವರೇ ಬರ್ತಾಯಿತ್ತು, ಬಟ್ ಪೇಯ್ನ್ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ದೆನ್ ನನ್ನ ಹಸ್ಬೆಂಡ್ನ ನಾನು ಎಬ್ಸ್ಬಿಟ್ಟು ಈ ರೀತಿ ಪೇಯ್ನ್ ಬರ್ತಾಯಿದೆ, ಎವ್ರಿ ಹಾಫ್ ಆನ್ ಅವರ್ ಬರ್ತಾಯಿದೆ ಅಂತ ಹೇಳಿದೆ. ನೋಡೋಣ ಅಂತ ಹೇಳಿಬಿಟ್ಟು ಡಾಕ್ಟ್ರಿಗೆ ಕಾಲ್ ಮಾಡಿದ್ರಿ. ಡಾಕ್ಟ್ರು ಕಾಲ್ ಪಿಕ್ ಮಾಡಿದ್ರು. ಅಷ್ಟೊತ್ತಲ್ಲೂ ನನ್ನ ಡಾಕ್ಟ್ರು ಕಾಲ್ ಪಿಕ್ ಮಾಡ್ತಾರೆ. ಕಾಲ್ ಪಿಕ್ ಮಾಡಿಬಿಟ್ಟು ಶಿ ಟೋಲ್ಡ್ ಮೀ, ನಾನು ಮಂತ್ರಾಲಯದಲ್ಲಿದ್ದೀನಿ ಇವಾಗ, ಪೇಯ್ನ್ ಹೆಂಗೆ ಎಷ್ಟು ನಿಮಿಷಕ್ಕೆ ಒಂದ್ಸತಿ ಬರ್ತಾಯಿದೆ ಅಂತೆಲ್ಲ ವಿಚಾರಿಸ್ಕೊಂಡ್ರು. ಎವ್ರಿ ಹಾಫ್ ಆನ್ ಅವರ್ ಬರ್ತಾಯಿದೆ ಅಂತ ಹೇಳಿದ್ರಿ. ಸೊ ವೇಟಲ್ ಫ್ರೈಡೇ ಈವ್ನಿಂಗ್ ತನಕ ವೇಟ್ ಮಾಡಿ, ಎವ್ರಿ 5 minutes ಬರಬೇಕು ಕಾಂಟ್ರಾಕ್ಷನ್ಸ್ ಎವ್ರಿ 5 minutes ಬಂದಾಗ ಯು ಕ್ಯಾನ್ ಕಮ್ ಟು ದ ಹಾಸ್ಪಿಟಲ್. ಬಟ್ 9th ಹೇಳಿದ ಡಾಪ್ಲರ್ ಸ್ಕ್ಯಾನ್ನ ಇವತ್ತೇ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಸೊ ಹೋಗಿ ಡಾಕ್ಟ್ರ್ ಇನ್ನೇನು ಮಂತ್ರಾಲಯದಲ್ಲಿದ್ದಾರೆ, ಇವತ್ತಾಗಲ್ಲ ಡೆಲಿವರಿ, ಬಟ್ ಆಗತ್ತೆ ಇನ್ನೊಂದು 2-3 ಡೇಸಲ್ಲಿ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಆಫ್ಟರ್ ಸಮ್ ಟೈಮ್ ನನಗೆ ಸ್ಪಾಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಲೈಟ್ ಸ್ಪಾಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿದೆ ಅಗೇನ್. ಶಿ ಟೋಲ್ಡ್ ಮೀ ಡಾಪ್ಲರ್ ಬೇಗ ಮಾಡಿಸ್ಬಿಡಿ, ಬೆಳಗ್ಗೆ ಆದಮೇಲೆ ಇದು ಡೆಲ್ಟಾ ಸ್ಕ್ಯಾನ್ಸ್ಗೆ ಹೋಗಿ ಡಾಪ್ಲರ್ ಮಾಡಿಸ್ಕೊಂಡು ಬಂದುಬಿಡಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ರು ಮಂತ್ರಾಲಯದಿಂದ. ಸೊ ನಾನು ಡಾಪ್ಲರ್ ಸ್ಕ್ಯಾನು ಮಾಡಿಸ್ದೆ. ಸೊ ಡಾಪ್ಲರ್ ಸ್ಕ್ಯಾನಲ್ಲಿ ಏನು ಬಂತು ಅಂದರೆ ಎವ್ರಿಥಿಂಗ್ ವಾಸ್ ನಾರ್ಮಲ್. ನಂದು ಏಜ್ ಅಂದರೆ ಗೆಸ್ಟೇಷನಲ್ ಏಜ್ ಬಂದುಬಿಟ್ಟು 37 weeks 5 days. ಸೊ ಯು ಕ್ಯಾನ್ ಸಿ 37 weeks 5 days ಅಂತ ಬಂದಿತ್ತು ಸ್ಕ್ಯಾನಲ್ಲಿ. ಸೊ ಇನ್ನೂ ಟೈಮ್ ಇದೆ, ಇನ್ನೂ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ರಿ. ಬಟ್ ಡಾಪ್ಲರ್ ಸ್ಕ್ಯಾನಲ್ಲಿ ಒಂದು ಕತೆ ಆಯಿತು. ಇಲ್ಲಿ ತನಕನೂ ನನಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ. 9th ಮಂತ್ ಆಫ್ ಪ್ರೆಗ್ನೆನ್ಸಿ ತನಕನೂ ನನಗೆ ಯಾವ ಪ್ರಾಬ್ಲಮೂ ಬಂದಿರಲಿಲ್ಲ. ಫ್ಲೂಯಿಡ್ ಆಗಿರ್ಬೋದು, ಪ್ಲೆಸೆಂಟ್ ಆಗಿರ್ಬೋದು, ಮಗು ಹಾರ್ಟ್ ರೇಟ್ ಆಗಿರ್ಬೋದು, ಆರ್ಗನ್ಸ್, ಎವ್ರಿ ರಿಪೋರ್ಟ್ ವಾಸ್ ನಾರ್ಮಲ್. ಬಟ್ ಡಾಪ್ಲರಲ್ಲಿ ನನಗೆ ಮೇಜರ್ ಥಿಂಗ್ ಬಂದಿದ್ದು ಅಂದರೆ ಯು ಕ್ಯಾನ್ ಸಿ ಲಿಕ್ವಿಡ್ ಇಸ್ ಮೈಲ್ಡ್ಲಿ ಡಿಕ್ರೀಸ್ಡ್. ಎಲ್ಲರಿಗೂ ಶಾಕ್.
ಯಾಕೆ ವಾಟರ್ ಬ್ರೇಕ್ ಆಗಿಲ್ಲ ನನಗೆ ಪೇಯ್ನ್ ಬಂದಾಗ, ಏನಾಯಿತು ಅಂತ ಗೊತ್ತಿಲ್ಲ. ಬಟ್ ಲಿಕ್ವಿಡ್ ವಾಸ್ ಮೈಲ್ಡ್ಲಿ ಡಿಕ್ರೀಸ್ ಆಗಿತ್ತು. ನನ್ನ ಆಮ್ನಿಯೋಟಿಕ್ ಫ್ಲೂಯಿಡ್ ಏನಿದೆ ಅದು ಮೈಲ್ಡ್ಲಿ ಡಿಕ್ರೀಸ್ ಆಗಿತ್ತು. ಸೊ ನನಗೆ ಕಾಂಟ್ರಾಕ್ಷನ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಡಾಕ್ಟರು ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಸಂಜೆ ಬರ್ತೀನಿ, ಅಡ್ಮಿಟ್ ಆಗಿರಿ ಅಂತ ಹೇಳಿದ್ರು. ಆ್ಯಂಡ್ ನಿಮಗೆಲ್ಲರಿಗೂ ನಾನು ಹೇಳಿರಲಿಲ್ಲ ಯಾವ ಡಾಕ್ಟರ್ ಹತ್ರ ನಾನು ಕನ್ಸಲ್ಟ್ ಮಾಡ್ತಾಯಿದ್ದೀನಿ ಅಂತ. ನಾನು ತೋರಿಸಿದ ಹಾಸ್ಪಿಟಲ್ ಬಂದು ಸಾಗರ್ ಚಂದ್ರಮ ಹಾಸ್ಪಿಟಲ್. ಸೊ ನನ್ನ ಗೈನಾಕ್ ಬಂದ್ಬಿಟ್ಟು ಡಾಕ್ಟರ್ ಅಂಬುಜಾ BN ಅಂತ. ಅಂದರೆ ಗೊತ್ತು ಆ ಡಾಕ್ಟರ್ ಬೇಕು ಅಂತಲೇ ನಾವು ಹೋಗಿದ್ದು. ನಾವು ಯಾವ ಹಾಸ್ಪಿಟಲ್ ಚೂಸ್ ಮಾಡ್ಕೊಂಡು ಹೋಗಿಲ್ಲ. ಅದೇ ಡಾಕ್ಟರ್ ಹತ್ರನೇ ನಾವು ಕನ್ಸಲ್ಟ್ ಮಾಡಬೇಕು ಅಂತ ಡಾಕ್ಟರ್ ಅಂಬುಜಾ BN ಹತ್ರ ಹೋಗಿದ್ದು. ನನ್ನ ಡಾಕ್ಟ್ರು 2 ಹಾಸ್ಪಿಟಲಲ್ಲಿ ಸಿಗ್ತಾರೆ. ಒಂದು ಸಾಗರ್ ಚಂದ್ರಮ ಆ್ಯಂಡ್ ಒಂದು PD ಹಿಂದೂಜಾ ಸಿಂಧಿ ಹಾಸ್ಪಿಟಲ್ ಅಂತ. ಸೊ ನಾನು ಅಡ್ಮಿಟ್ ಆಗಿದ್ದು ಸಾಗರ್ ಚಂದ್ರಮದಲ್ಲಿ. ಸೊ ಡಾಕ್ಟರು ಆ ಡಾಕ್ಟರ್ ನಮ್ಮ ಫ್ಯಾಮಿಲಿಗೆ ಆ್ಯಕ್ಚುಲಿ ಡಾಕ್ಟರ್ ನಮ್ಮ ಫ್ಯಾಮಿಲಿಗೆ ನಮ್ಮ ಅತ್ತೆ ಹೇಳಿದ್ದು ತುಂಬ ಜನಕ್ಕೆ ನೋಡಿದಾರಂತೆ. ಸೊ ಅದಕ್ಕೆ ನಾನು ಅದೇ ಡಾಕ್ಟರ್ ಬೇಕು ಅಂತ ಹೋಗಿದ್ದು. ಸೊ ಸಾಗರ್ ಚಂದ್ರಮದಲ್ಲಿ ಹೋದ್ವಿ. ಸಂಜೆ ಒಂದು 5 o'clock ಹಾಗೆ ಹೋದ್ವಿ. ಯಾಕಂದರೆ ಹಾಫ್ ಆನ್ ಅವರಿಂದ ನನ್ನ ಕಾಂಟ್ರಾಕ್ಷನ್ಸ್ ಇನ್ಕ್ರೀಸ್ ಆಗ್ತಾಯಿತ್ತು. ಅಂದರೆ 20 minutesಗೆ ಒಂದ್ಸತಿ ಬರ್ತಾಯಿತ್ತು, ಆಮೇಲೆ 10 minutesಗೆ ಒಂದ್ಸತಿ ಆಯಿತು. ಸರಿ ಇನ್ನು ನೋಡೋಣ 5 minutesಗೆ ಒಂದ್ಸತಿ ಬರಬೇಕು ಕಾಂಟ್ರಾಕ್ಷನ್ಸ್ ಅಂತ ಹೇಳಿದ್ರಲ್ಲ. ಸೊ ಐ ವೇಟೆಡ್ ಸಂಜೆ ತನಕ. 5 minutesಗೆ ಒಂದ್ಸತಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಐ ವೆಂಟ್ ಟು ಡಾಪ್ಲರ್ ಸ್ಕ್ಯಾನ್ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಹೋಗಿದ್ದು ಸಾಗರ್ ಚಂದ್ರಮ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ ಬ್ಯಾಗ್ ಎಲ್ಲ ತೊಗೊಂಡೇ ಹೋಗ್ಬಿಟ್ಟಿದ್ರಿ. 5 minutesಗೆ ಒಂದ್ಸತಿ ಬರ್ತಾ ಇದೆಯಲ್ಲ, ಸೊ ರಿಸ್ಕ್ ಯಾಕೆ ಅಂತ ತೊಗೊಂಡೇ ಹೋಗ್ಬಿಟ್ಟಿದ್ರಿ. ಆ್ಯಂಡ್ ಮನೆಯವರು ಹಿಂದೆ ಬಂದರು. ಫಸ್ಟ್ ನಾನು, ನನ್ನ ಹಸ್ಬೆಂಡು, ನಮ್ಮ ಅಕ್ಕ, ನಮ್ಮ ಭಾವ ಹೋಗಿದ್ರಿ. ಬೆಳಗ್ಗೆನೇ ಕಾಲ್ ಮಾಡಿದ್ದೆ ನಮ್ಮ ಅಕ್ಕಗೆ. 3 ಗಂಟೆಗೆ ಎದ್ದಾಗೆ ಕಾಲ್ ಮಾಡಿದೆ. ಇವಾಗೆ ಕಾಂಟ್ರಾಕ್ಷನ್ಸ್ ಸ್ಟಾರ್ಟ್ ಆಗಿದೆ, ಬನ್ನಿ ಹೋಗಬೇಕು ಅಂತ. ಸೊ ಅವರು ಬಂದಿದ್ದರು. ಬಟ್ ಈವ್ನಿಂಗ್ ತನಕ ಎಲ್ಲರೂ ಮನೇಲಿ ವೆಯ್ಟ್ ಮಾಡ್ತಾಯಿದ್ರಿ. ಎವ್ರಿ 5 minutes ಚೆಕ್ ಮಾಡಿ ಆಮೇಲೆ ವಿ ವೆಂಟ್ ಟು ಸ್ಕ್ಯಾನ್ ಆದಮೇಲೆ ಅದರಲ್ಲಿ ಬಂತಲ್ಲ ಲಿಕ್ವಿಡ್ ಕಮ್ಮಿ ಇದೆ ಅಂತ. ಸೊ ಅದಕ್ಕೆ ಡಾಕ್ಟರ್ ಹೇಳಿದ್ರು, ನಾನು ಬರ್ತಾಯಿದ್ದೀನಿ ಮಂತ್ರಾಲಯದಿಂದ, ಯು ಕ್ಯಾನ್ ಗೆಟ್ ಅಡ್ಮಿಟೆಡ್ ಅಂತ. ಸೊ ಅಡ್ಮಿಟ್ ಆದರೆ ಅದೇನೇನೋ ಹಾಕಿದ್ರು ಮಗುದು ಹಾರ್ಟ್ ರೇಟ್ ಚೆಕ್ ಮಾಡೋಕ್ಕೆ. ಬಿಕಾಸ್ ಲಿಕ್ವಿಡ್ ಕಮ್ಮಿ ಆಗ್ತಾ ಇದ್ದಂಗೆ ಮಗುದು ಹಾರ್ಟ್ ರೇಟ್ ಏನಾದರೂ ರಿಸ್ಕ್ ಇದೆಯಾ ಅಂದ್ಬಿಟ್ಟು ಎಲ್ಲ ಹಾಕಿ ನೋಡ್ತಾಯಿದ್ರು. ಅಬ್ಸರ್ವೇಷನಲ್ಲಿದ್ದೆ ನಾನು. 3 to 4 hours ಅಬ್ಸರ್ವೇಷನಲ್ಲಿದ್ದೆ ಡಾಕ್ಟ್ರ್ ಬರೋ ತನಕ. ಸೊ 8 or 9 PM ಡಾಕ್ಟರ್ ಬಂದರು. ಡಾಕ್ಟರ್ ಬಂದ ತಕ್ಷಣ ಅಬ್ಸರ್ವೇಷನಲ್ಲೆಲ್ಲ ಚೆಕ್ ಮಾಡಿ ಹಾರ್ಟ್ ರೇಟ್ ಚೆನ್ನಾಗಿದೆ ಮಗುದು ಅಂತ ಎಲ್ಲ ಹೇಳಿದ್ರು. ಲಿಕ್ವಿಡ್ ಮಾತ್ರ ಕಮ್ಮಿ ಇದೆ ಅಂತ ಹೇಳಿದ್ರು. ಸೊ ಇಷ್ಟು ನನ್ನ 9th month ಸ್ಟೋರಿ. 9th ಮಂತಲ್ಲಿ ಏನೇನಾಯಿತು ಅದು ಸ್ಟೋರಿ. 3rd trimester ಹಿಂಗೆ ಹೋಯಿತು. 9th month ಹಿಂಗೆ ಎಂಡ್ ಆಯಿತು. ಪೇನ್ ಬರೋವರೆಗೂ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನಾನು ನನ್ನ ಬರ್ತಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ 3rd trimester ಜರ್ನಿ. ಆ್ಯಂಡ್ ನನ್ನ ಡಾಕ್ಟರ್ ಯಾರು ಅಂತ ನಿಮಗೆಲ್ಲ ಗೊತ್ತಾಯ್ತಲ್ವ, ಡಾಕ್ಟರ್ ಅಂಬುಜಾ BN ಅಂತ. ಶಿ ಇಸ್ ವೆರಿ 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 ಗುಡ್ ಡಾಕ್ಟರ್, ವೆರಿ ಕೈಂಡ್ ಡಾಕ್ಟರ್. ಏನೇ ಇದ್ದರೂ ನನಗೆ ಇನ್ಫಾರ್ಮ್ ಮಾಡ್ತಾಯಿದ್ರು, ಅಥವಾ ಏನೇ ಡೌಟ್ಸ್ ಕೇಳಿದ್ರು ನನಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಶಿ ಇಸ್ ಒನ್ ಆಫ್ ದ ಬೆಸ್ಟ್ ಗೈನಾಕ್. ನಾನು ತೋರಿಸಿದ್ದು ಸಾಗರ್ ಚಂದ್ರಮ ಹಾಸ್ಪಿಟಲ್ಸ್ ನಾನು ತೋರಿಸಿದ್ದು. ಸೊ ಇದಾಗಿತ್ತು ನನ್ನ 3rd trimester ಜರ್ನಿ. ನೆಕ್ಸ್ಟ್ ಏನಾಯಿತು, ಲಿಕ್ವಿಡ್ ಕಮ್ಮಿ ಇರೋದ್ರಿಂದ ಏನು ಮಾಡಿದ್ರು ಡಾಕ್ಟರ್, ಏನು ಸಜೆಸ್ಟ್ ಮಾಡಿದ್ರು ನನಗೆ ಅಂತ ಎಲ್ಲ ನಿಮ್ಗೆ ಹೇಳ್ತೀನಿ. ಸೊ ಅಂಟಿಲ್ ದೆನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹೀಗೆ. ಆ್ಯಂಡ್ ಮುಂದೆ ನನ್ನ ಬರ್ತಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ನನ್ನ ಮಗಳಿಗೆ ಹೆಂಗೆ ಕೇರ್ ಮಾಡ್ತಾಯಿದ್ದೀನಿ, ನನ್ನ ಪೋಸ್ಟ್ ಪಾರ್ಟಮ್ ಹೆಂಗೆ ನಡೀತಾ ಇದೆ ಅಂತೆಲ್ಲ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.